ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ಉಪಟಳ ಸದ್ಯಕ್ಕೆ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಒಂದಾದ ಮೇಲೆ ಒಂದು ವರದಿ ಆಗ್ತಾನೆ ಇದೆ. ಈಗ ರಾಮನಗರ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರಿಬಿಟ್ಟಿದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಊರನ್ನು ತೊರಿತಾ ಇದ್ದಾರಂತೆ ಜನರು. ಊರನ್ನು ತೊರೆದ ರಾಮನಗರ ತಾಲೂಕಿನ ಕೋನಮುದ್ದನಹಳ್ಳಿಯ 5 ಕುಟುಂಬಗಳು ಖಾಸಗಿ ಕಂಪನಿಗಳಿಂದ ಸಾಲ ಪಡೆದಿದ್ರು. ರೈತರು, ಮಹಿಳೆಯರು ಸಾಲವನ್ನ ಕಟ್ಟೋದಕ್ಕಾಗದೆ, ಬಡ್ಡಿ ಕಟ್ಟೋದಕ್ಕಾಗದೆ ಜಾನುವಾರುಗಳನ್ನು ಮಾರಿ ಊರನ್ನ ಬಿಟ್ಟು ಗುಳೆ ಹೋಗಬೇಕಾದಂತಹ ಪರಿಸ್ಥಿತಿ. ಜಿಲ್ಲೆ ಆಯಿತು. ಇದೀಗ DCM ಅವರ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಹಾವಳಿ ಜಾಸ್ತಿ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಗ್ರಾಮಗಳನ್ನೇ ತೊರೆದು ಬೇರೆ ಬೇರೆ ಕಡೆಗೆ ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ರಾಮನಗರ ತಾಲೂಕಿನ ಕೋನಮುದ್ದನಹಳ್ಳಿ ಗ್ರಾಮ ಏನಿದೆ, ಈ ಒಂದು ಗ್ರಾಮದ ಇರುಳಿಗ ಕಾಲೋನಿ ಏನಿದೆ, ಇಲ್ಲೂ ಕೂಡ ಸುಮಾರು 4 ರಿಂದ 5 ಕುಟುಂಬ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಗ್ರಾಮವನ್ನು ತೊರೆದು ಬೇರೆ ಕಡೆಗೆ ಹೋಗಿದ್ದಾರೆ. ಅವರ ಮನೆಗಳಿಗೂ ಕೂಡ ಕಂಪ್ಲೀಟ್ ಆಗಿ ಈಗ ಬೀಗವನ್ನು ಜಡಿಯುವಂಥ ಕೆಲಸ ಕೂಡ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇದು ರಾಮನಗರ ತಾಲೂಕಿನ ಕೋನಮುದ್ದನಹಳ್ಳಿ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕುಟುಂಬಗಳು ಈ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲವನ್ನು ಪಡೆದುಕೊಂಡಿವೆ. ಪ್ರತಿ ತಿಂಗಳು ಕೂಡ ಆ ಸಾಲವನ್ನು ಮರುಪಾವತಿ ಮಾಡಿ ಅಧಿಕ ಬಡ್ಡಿಯನ್ನು ಕಟ್ಟಿ ಅಂತ ಮೈಕ್ರೋ ಫೈನಾನ್ಸ್ನವರು ಏನು ಬಂದು ಕಿರುಕುಳವನ್ನು ಕೊಡ್ತಾರೆ. ಈ ಕಿರುಕುಳದಿಂದ ಸುಮಾರು ಗ್ರಾಮದಲ್ಲಿ 4 ರಿಂದ 5 ಕುಟುಂಬಗಳು ಕೂಡ ಗ್ರಾಮವನ್ನು ತೊರೆದಿರುವಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಮಂದಿ ಗ್ರಾಮವನ್ನು ತೊರೆದು ಬೇರೆ ಕಡೆ ಜೀವನವನ್ನು ಮಾಡ್ತಿದ್ದಾರೆ. ಅಂದರೆ ಗ್ರಾಮದಲ್ಲಿದ್ದರೆ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಪ್ರತಿನಿತ್ಯ ಮನೆ ಹತ್ರ ಬರ್ತಾರೆ, ಇಲ್ಲಿ ಬಂದು ಅವ್ರಿಗೆ ಬೇರೆ ಬೇರೆ ಪದಗಳನ್ನು ಬಳಸಿ ಬೈಯುವಂಥದ್ದು. ಜೊತೆಗೆ ಸಾಲವನ್ನು ಮರುಪಾವತಿ ಮಾಡದಿದ್ದಲ್ಲಿ ನಿಮ್ಮ ವಿರುದ್ಧ ಕೇಸ್ ಹಾಕಿ ಬಂಧನ ಮಾಡಿಸ್ತೀವಿ ಅನ್ನೋ ಒಂದು ಬೆದರಿಕೆಯನ್ನು ಒಡ್ಡುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಾಮಸ್ಥರು ಗ್ರಾಮವನ್ನು ತೊರೆದು ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿ ನೆಲೆಸಿರುವಂಥ ಒಂದು ಘಟನೆ ಕೂಡ ಈ ಗ್ರಾಮದಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ಮೈಕ್ರೋ ಫೈನಾನ್ಸ್ನವರ